ಪ್ರಪಂಚದಲ್ಲಿ ಎಲ್ಲರಿಗಿಂತ ಸಂತೋಷವಾಗಿರೋರು ಯಾರು ಅಂತ ಕೇಳಿದಾಗ ಕಣ್ಮುಚ್ಚಿ ಹೇಳೋ ಹೆಸರು ಲವರ್ಸ್. ಹೌದು ತಾನೆ? ಅವ್ರಿಗೆ ರಾತ್ರಿ ಹಗಲು ಬರೀ ತನ್ನ ಸಂಗಾತಿ ಬಗ್ಗೆನೇ ಯೋಚನೆ ಇರುತ್ತೆ. ಹುಡುಗರಿಗಂತೂ ಇವತ್ತು ತನ್ನ ಗೆಳತಿನ ಹೇಗೆ ಖುಷಿ ಪಡಿಸ್ಲಿ, ಯಾವ ಗಿಫ್ಟ್ ಕೊಡಲಿ, ಯಾವ ಸಿನಿಮಾಗೆ ಕರ್ಕೊಂಡು ಹೋಗಲಿ, ಯಾವ ಡಿಯೋಡ್ರೆಂಟ್ ಹಾಕಿದ್ರೆ ಅವಳು ಅಟ್ರಾಕ್ಟ್ ಆಗ್ತಾಳೆ, ಇದೇ ಚಿಂತೆ. ಇನ್ನು ಹುಡುಗಿಯರ್ಗಂತೂ ಬೈಕ್ನಲ್ಲಿ ಸುತ್ತಾಡೋ ಕ್ರೇಜ್. ತನ್ನ ಲವರ್ ಜೊತೆ ಬೆನ್ನಿಗಂಟ್ಕೊಂಡು ಲಾಂಗ್ ಡ್ರೈವ್ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಖುಷಿ. ಇಂಥದ್ದೇ ಒಂದು ಜೋಡಿ ಈ ಕಥೆಯಲ್ಲಿ ಬರೋ ರಂಜಿತಾ ಮತ್ತೆ ಗಿರಿಧರ್. ಬಾಯ್ದಳ ನೀನ್ ನೋಡಿದಕ್ಕೆ ಈಗಾಗಿದ್ದು. ಮುತ್ತು ಕೊಟ್ಟಿದ್ದು ನಿನ್ ತಪ್ಪು, ಬೈಕ್ ಕಂಟ್ರೋಲ್ ತಪ್ಪಿದ್ದು ನನ್ನ ತಪ್ಪು. ಎಲ್ಲಿ ತೋರ್ಸು. ಅಯ್ಯೋ ನೀನು ಇಷ್ಟೊಂದು ಆಗ್ಬಿಟ್ಟಿದೆ. ಇಷ್ಟೇ ಆಗಿದ್ದಕ್ಕೆ ಪರವಾಗಿಲ್ಲ, ಕೈಕಾಲು ಮುರಿದಿದ್ರು ಏನ್ ಮಾಡ್ತಿದ್ದೆ? ಈಗೇನು ಮುರಿಲಿಲ್ವಲ್ಲ, ಅದೇ ಬೇಜಾರು. ನಿನ್ ತಲೆ ಜಗವಾ ಮರೆಯುವರು ಜಗವೇ ನನಗೆ. ಏನಾಯ್ತು ಸರ್? ಬಾಬಣ್ಣ, ಅದು ಬೈಕ್ ಸ್ವಲ್ಪ ಸ್ಕಿಡ್ ಆಯ್ತು. ಮತ್ತೆ ಯಾಕೆ ಸರ್ ಬೈಕಲ್ಲಿ ಬಂದ್ರೆ? ಸುಮ್ಮನೆ ಚೇಂಜ್ ಇರಲಿ ಅಂತ ಬೈಕ್ ತಗೊಂಬಂದೆ. ಹಾಗಂತ ಹಿಂದೆ ಬಿದ್ದಿದ್ದು ಮರ್ತು ಬಿಟ್ರಾ? ಏನು ಮೊದ್ಲು ಬಿದ್ದಿದ್ನಾ? ಹೌದು ಮೇಡಮ್, ಅವಾಗ ಇವರಿಂದ ನಾನೇ ಕೂತಿದ್ದೆ. ಸರ್ಗೆ ಯಾವಾಗಲೂ ಕಾರಲ್ಲೇ ಬಂದ ಅಭ್ಯಾಸ. ಅವ್ರ ಬೈಕ್ ಮುಟ್ಟಿದ್ರು ಅಂದ್ರೆ ಈ ತರ ಏನಾದ್ರೂ ಒಂದು ಮಾಡ್ತಾರೆ ಅನ್ನೋದೇ ಅರ್ಥ. ಕಾರಲ್ಲೇ ಬರ್ಬೋದಿತ್ತಲ್ಲ ಗಿರಿ. ಬೈಕಲ್ಲಿರೋ ಮಜಾ ಕಾರಲ್ಲಿದೆ. ಬಾಬಣ್ಣ, ಮೇಡಮ್ಗೆ ಹೊಸ ಜ್ಯುವೆಲ್ರಿ ತೋರ್ಸಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಯಾವ್ದಾದ್ರು ಹೊಸ ಡಿಸೈನ್ ಬಂದಿದ್ಯಾ? ಬೆಳಿಗ್ಗೆನೆ ತರಿಸಿದ್ದೀನಿ ಸರ್. ರಂಜು, ಮದುವೆಗೆ ಯಾವ ಜ್ಯುವೆಲ್ರಿ ಬೇಕಾದ್ರೂ ತಗೋ. ಎಷ್ಟು ಬೇಕಾದ್ರೂ ತಗೊಂಬೋದಾ? ಈ ಅಂಗಡಿ ನಂದೆ, ನಿನ್ಗೆ ಏನು ಬೇಕಾದ್ರೂ ತಗೋ. ಇನ್ಮೇಲೆ ಈ ಅಂಗಡಿಗೆ ನೀನೇ ಬಾಸ್. ಬಾಗಿರಿ, ಒಳಗಡೆ ಹೋಗೋಣ. ಬೇಡ ಅತ್ತೆ, ಹೊರಗಡೆನೆ ಚೆನ್ನಾಗಿದೆ. ಹೊರಗಡೆನಾ? ಹ್ಞೂ ಅತ್ತೆ. ರಂಜು, ಚೇರ್ ಇಲ್ಲಿಗೆ ತಗೊಂಬಾ. ಅದು ಸರಿ. ಬಂಗ್ಲೆ ಮನೆ, ಅದು ಎಸಿಲ್ ಇರೋ ನಿನ್ಗೆ ನಮ್ಮನೆ ಎಲ್ಲಿ ಇಷ್ಟ ಆಗ್ಬೇಕು ಹೇಳು? ಹಿಡ್ಸಿನೇ ತಾನೆ ರಂಜುನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು. ರಂಜು ಇಷ್ಟ ಅಂತ ಅವಳ ಮನೆನೂ ಇಷ್ಟ ಆಗ್ಬೇಕಂತೇನಿಲ್ವಲ್ಲ. ಏನತ್ತೆ ನೀವು ಗಾಳಿಗೆ ಹೊರಗಡೆ ಚೆನ್ನಾಗಿರತ್ತೆ ಅಂತ ಹೇಳಿದ್ರೆ ತಪ್ಪು ತಿಳ್ಕೊಂತಿರಲ್ಲ ನೀವು.
ಇರೋ ನಿಜಾನ ಹೇಳ್ದೆ. ನಿಜಾನೂ ಇಲ್ಲ ಏನೂ ಇಲ್ಲ. ನಿಮ್ಗೆ ಅಷ್ಟೊಂದು ಬೇಜಾರಾದ್ರೆ ನಾನು ಒಳಗಡೆ ನಾವು ಕೂತ್ಕೊಂತೀನಿ. ಅಯ್ಯೋ ನನ್ಗೇನು ಬೇಜಾರಿಲ್ಲಪ್ಪ. ಬನ್ನಿ ಅತ್ತೆ. ಬ್ಯಾಗ್ ಇಟ್ಬಿಟ್ಟು ಬರೋಣ ಅಂತ ರೂಮ್ಗೆ ಹೋದೆ. ಚೇರ್ ತರೋದೇನಾದ್ರೂ ಲೇಟ್ ಆಯ್ತಾ? ಇಲ್ಲ ಅಮ್ಮ, ನಾನು ಹೊರಗಡೆ ಕೂತ್ಕೊಂತೀನಿ ಅಂದೆ. ಅತ್ತೆ ಅದಕ್ಕೆ ಬೇರೆನೇ ಅರ್ಥ ಮಾಡ್ಕೊಂಡ್ರು. ಗಿರಿ, ನೀನು ನಮ್ಮ ರಂಜುನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ನಮ್ಮ ಪುಣ್ಯ. ಅಂಥದ್ರಲ್ಲಿ ನಿನ್ನ ನಾನು ಯಾತಕ್ಕೆ ತಪ್ಪು ತಿಳ್ಕೊಳ್ಳಿ ಹೇಳು? ಈ ಪುಣ್ಯ ಅಂತೆಲ್ಲ ಮಾತಾಡಬೇಡಿ ಅಂತ ಎಸ್ಸಲಿ ಹೇಳಿದ್ದೀನತ್ತೆ ನಿಮಗೆ. ನೀವು ನನ್ನ ಮಾತೇ ಕೇಳಲ್ಲ. ಹಂಗೆ ನೋಡೋಕೆ ಹೋದ್ರೆ ನಾನು ಪುಣ್ಯ ಮಾಡಿದೆ. ಅಟ್ಲೀಸ್ಟ್ ನನ್ನ ಹೆಂಡತಿಯಾಗೋಳಾದರೂ ಎಜುಕೇಟೆಡ್ ಆಗಿರಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ನನ್ನಂತವನ್ನ ಮದುವೆ ಆಗ್ತಾ ಇರೋದು ರಂಜು ಗ್ರೇಟ್ನೆಸ್ ಅತ್ತೆ. ಸುಳ್ಳು ಹೇಳ್ಬೇಡ ನೀನು. ಸುಳ್ಳು ಯಾಕೆ ಹೇಳಿ? ನಾನು ಓದಬೇಕು ಅಂತ ನಮ್ಮ ತಂದೆಗೆ ತುಂಬ ಆಸೆ ಇತ್ತು. ಆದರೆ ಓದು ನನ್ನ ತಲೆಗೆ ಹತ್ತಿಲ್ಲ. ರಂಜು PhD ಮಾಡ್ತಿರೋದು ನನಗೆ ಎಷ್ಟು ಹೆಮ್ಮೆ ಇದೆ ಗೊತ್ತಾ ಅತ್ತೆ. ಅವಳು ಮಾಡಿರೋ ಸರ್ಟಿಫಿಕೇಟ್ ನಾನು ಮನೆ ಲ್ಯಾಮಿನೇಷನ್ ಮಾಡಿ ಇಟ್ಕೊತೀನಿ. ಅಷ್ಟು ಕ್ರೇಜ್ ಇದೆ ನಂಗೆ ರಂಜು ಓದಿನ ಬಗ್ಗೆ. ಇನ್ನು 1 ತಿಂಗಳಲ್ಲಿ ನನ್ನ ಮಗಳು ಮದುವೆ. ಒಂದು ಕಡೆ ಜವಾಬ್ದಾರಿ ಕಳ್ಕೊಂಡು ಖುಷಿ, ಇನ್ನೊಂದು ಕಡೆ ನನ್ನ ಮಗಳನ್ನ ಬಿಟ್ಟಿರ್ಬೇಕಲ್ಲ ಅಂತ ಸಂಕಟ. ಮಗಳ ಜೊತೆ ನಿಮ್ಮ ಸೂಟ್ ಕೇಸು ರೆಡಿ ಮಾಡ್ಕೊಳ್ಳಿ. ನಿಮ್ಮನ್ನ ಯಾರು ಒಂಟಿ ಆಗ್ಬಿಡ್ತಾರೆ? ಅಲ್ಲ ಅತ್ತೆ ಪ್ಲೀಸ್, ನಂಗೆ ಸಖತ್ ಹೊಟ್ಟೆ ಹಚ್ಚುತ್ತಿದೆ. ಯಾರು ತೊಗೊಂಬನಿ ತಿನ್ನಕ್ಕೆ? ಇನ್ನೆಷ್ಟು ದಿನ ಅಂತ ದೂರ ಹೋಗ್ತೀಯಾ? 1 ತಿಂಗಳು. ಆಮೇಲೆ ನೀನೇನಿದ್ರು ನನ್ನವಳೆ. ಅತ್ತೆ ಹೊಟ್ಟೆ ಹಸುತ್ತಿದೆ. ರಂಜಿತಾ ಕೆಮಿಕಲ್ PhD ಮಾಡ್ತಾ ಇರೋ ಬ್ರಿಲಿಯಂಟ್ ಸ್ಟೂಡೆಂಟ್. ಬಡತನದ ಹುಡುಗಿ, ತಂದೆ ಇಲ್ಲ. ತಾಯಿ ಅಂಬುಜಮ್ಮನಿಗೆ ಅವ್ರ ಮಗಳು ಅಂದರೆ ತುಂಬ ಹೆಮ್ಮೆ ಇದೆ. ಅವಳ ಟ್ಯಾಲೆಂಟೇ ಗಿರಿಧರ್ ಕೈ ಹಿಡಿಯೋ ಹಾಗೆ ಮಾಡಿದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಈ ಗಿರಿಧರ್ ಜ್ಯುವೆಲ್ರಿ ಶಾಪ್ ಓನರ್. ದುಡ್ಡಿನಲ್ಲಿ ಶ್ರೀಮಂತನಾದರೂ ಜಾಸ್ತಿ ಓದಿಲ್ಲ. ಆದರೆ ಅವನಿಗೆ ಓದಿರೋರನ್ನ ಕಂಡ್ರೆ ತುಂಬ ಅಭಿಮಾನ. ತಾನು ಓದಿಲ್ಲ ಅಂದರೂ ತನ್ನ ಹೆಂಡತಿ ಆಗೋಳು ಹೈಲಿ ಎಜುಕೇಟೆಡ್ ಆಗಿರಬೇಕು ಅನ್ನೋದು ಅವನ ಆಸೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ರಂಜಿತಾಗೆ ಒಂದು ಅಸಹನೆ ತರಿಸುವ ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಯಾರ್ದು? ಇದೇ ಟೈಮ್ನಲ್ಲಿ ರಂಜಿತಾ ಫ್ಯಾಕ್ಟ್ರಿ ವಿಸಿಟ್ಗೆ ಅಂತ ಮಂಗಳೂರಿಗೆ ಹೊರಟು ನಿಲ್ತಾಳೆ. ಮುಂದೆ ಅಮ್ಮ, ನನ್ನ ಫೈಲ್ ತೆಗೆದ್ಯಾ? ಹೌದು ಕಣೆ, ಕ್ಲೀನ್ ಮಾಡಬೇಕಿದ್ರೆ ಎತ್ತಿಟ್ಟಿರ್ಬೇಕು. ಅಲ್ಲೇ ಡ್ರಾಯರಲ್ಲಿ ಇರ್ಬೇಕು ನೋಡ. ಎಷ್ಟತಿ ಹೇಳೋದು ನಿನ್ಗೆ ನನ್ನ ರೂಮ್ ಕ್ಲೀನ್ ಮಾಡಬೇಡ ಅಂತ? ಎಷ್ಟು ಹೇಳಿದ್ರು ಅಷ್ಟೇ ಅಲ್ವಾ ನೀನು? ತುಂಬಾ ಪ್ರೀತಿಸೋ ಹುಡುಗಿಯರು ಜಗವ ಮರೆಯುವರು. ಜಗವೇ ಹಲೋ, ಹೇಳಿ. ಅಮ್ಮ, ನಾನು ಇವತ್ತೇ ಮಂಗಳೂರಿಗೆ ಫ್ಯಾಕ್ಟ್ರಿ ವಿಸಿಟ್ಗೆ ಹೋಗಬೇಕು. ಬರೋದೊಂದು ವಾರ ಆಗುತ್ತೆ. ಯಾರೆಲ್ಲ ಹೋಗ್ತಾ ಇದ್ದಾರಮ್ಮ? ನಾನು ನಮ್ಮ ಪ್ರೊಫೆಸರ್ ಇಬ್ರೇಮ್ಮ. ನಮ್ಮ ಟೀಮಲ್ಲಿ ಆ ಸಬ್ಜೆಕ್ಟ್ನ ನಾನು ಒಬ್ಬಳೇ ಸೆಲೆಕ್ಟ್ ಮಾಡಿರೋದು. ನನ್ನ ಮಗಳು ಜಾಣೆ. ನಿಮ್ಮಪ್ಪ ಇದ್ದಿದ್ರೆ ಎಷ್ಟು ಸಂಭ್ರಮ ಪಡ್ತಾಯಿದ್ರು ಏನೋ. ಆದರೆ ಇದನ್ನು ನೋಡೋ ಭಾಗ್ಯ ಅವ್ರು ಪಡ್ಕೊಂಡು ಬಂದಿಲ್ಲ. ಅಪ್ಪ ಎಲ್ಲೂ ಹೋಗಿಲ್ಲಮ್ಮ, ಅವ್ರು ನನ್ನೊಳಗೆ ಇದ್ದಾರೆ. ಅಮ್ಮ, ನಾನು ಬುಕ್ ರೆಡಿ ಮಾಡ್ಕೋತೀನಿ. ನೀನು ನನ್ನ ಡ್ರೆಸ್ ಪ್ಯಾಕ್ ಮಾಡ್ತೀಯಾ? ಹಲೋ ಅತ್ತೆ, ನಾನು ಗಿರಿ. ರಂಜು ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ? ನಾನು ಅವಾಗಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಅವಳು ಬೆಳಿಗ್ಗೆನೆ ಮಂಗಳೂರು ಹೋದ್ಲು. ಯಾಕೆ, ನಿನ್ಗೆ ಹೇಳಿಲ್ವಾ? ಇಲ್ಲ, ನನ್ನ ಫೋನು ಸ್ವಿಚ್ ಆಫ್ ಆಗಿತ್ತು. ಮೋಸ್ಟ್ಲಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿರ್ತಾಳೆ ಅನ್ಕೊತೀನಿ. ಹೋಗ್ಲಿ ಬಿಡಿ. ಮತ್ತೆ ಯಾವಾಗ ಬರ್ತಾಳಂತೆ? 1 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ಲು. ಸರಿ ಅತ್ತೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಬು ಅವರೇ, ನೀವು ಕರೆಕ್ಟಾಗಿ ನೋಡಿದ್ರಾ? ರಂಜುನೇನದು? ಹೌದು.
ಅದೇನೋ ರಿಸರ್ಚ್ಗೆ ಬೇಕು ಅಂತ ಹೇಳಿ ತಗೊಂಡೋದ್ರಲ್ಲ. ಹೌದಾ? ನಿಮ್ಮ ಹತ್ರ ಹೇಳಿರ್ತೀನಿ ಅಂತ ಹೇಳಿದ್ರಲ್ಲ. ಸರಿ. ನನ್ನನ್ನು ನೋಡ್ತಾ ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗುತ್ತೆ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. ನೀನು ನನ್ನ ಪಕ್ಕ ಇದ್ರೆ ನಾನು ಡ್ರೈವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೈಡಲ್ಲಿ ಹಾಕ್ಲಾ ಗಾಡಿ? ಸರಿ. ಮಂಗಳೂರು ಬೇಡ, ಏನು ಬೇಡ, ಇಲ್ಲೇ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ನೆಲಮಂಗಲಕ್ಕೆ ಹೋಗೋಣ. ಅಲ್ಲಿ ನನ್ನ ಫ್ರೆಂಡ್ ಗೆಸ್ಟ್ ಹೌಸ್ ಇದೆ, ಅವ್ನು ಊರಲ್ಲಿ ಇಲ್ಲ. ಏನಂತೀಯ? ಒಡಿಯುಸಿ? ಸರಿ. ಈ ನಾಚಿಕೆ ಅನ್ನೋದು ಹೆಣ್ಮಕ್ಳಿಗೆ ದೇವ್ರು ಕೊಟ್ಟ ವರ ಅಲ್ವಾ? ಈ ಗಂಡಸರಿಗೆ ನಾಚಿಕೆ ಅನ್ನೋದು ದೇವ್ರು ಯಾಕೆ ಕೊಟ್ಟಿಲ್ವೋ? ನೈಸ್ ಜೋಕ್. ಇರ್ಲಿ ರಂಜು, ನೀನ್ ನಾಚ್ಕೊಳ್ವಾಗ ಇನ್ನೂ ಚೆನ್ನಾಗಿ ಕಾಣ್ತೀಯ. ನಾನೆಲ್ಲಿ ನಾಚ್ಕೊಂಡೆ? ಈಗಲ್ಲ, ಫಸ್ಟ್ ಟೈಮ್ ಅವತ್ ನೈಟ್ ನೀನು ವಾವ್ ನನ್ ಜೊತೆ ಫ್ಯಾಂಟಾಸ್ಟಿಕ್. ಅವತ್ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಈಗ ಇದೆಲ್ಲ ಬೇಕಾ? ರಂಜು, ಈ ಕಡೆ ನೋಡು. ನನ್ನ ಕಣ್ಣಿಟ್ಟು ನೋಡು. ಈಗೀಗ ನೀನು ನನ್ನನ್ನ ತುಂಬಾ ಸತಾಯಿಸ್ತೀಯಪ್ಪ.